ಮಹಾಶಿವರಾತ್ರಿ ಅಂದ್ರೆ ಬರೀ ಒಂದು ಹಬ್ಬ ಅಷ್ಟೇನಾ, ಅಥವಾ ಇದರ ಹಿಂದೆ ಯಾವುದಾದರೂ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ರಹಸ್ಯ ಅಡಗಿದೆಯಾ? ಯಾಕೆ ನಾವು ಈ ಒಂದು ರಾತ್ರಿ ನಿದ್ದೆ ಬಿಟ್ಟು ಜಾಗರಣೆ ಮಾಡಬೇಕು? ಪುರಾಣಗಳ ಪ್ರಕಾರ ಶಿವರಾತ್ರಿಯನ್ನು ಆಚರಿಸಲು 3 ಮುಖ್ಯ ಕಾರಣಗಳಿವೆ. ಮೊದಲನೆಯದಾಗಿ, ಇದು ಶಿವ ಮತ್ತು ಪಾರ್ವತಿಯರ ದಿವ್ಯ ವಿವಾಹ ನಡೆದ ಮಂಗಳಕರ ದಿನ. ಎರಡನೆಯದಾಗಿ, ಶಿವನು ವಿಶ್ವದ ಸೃಷ್ಟಿ, ಸ್ಥಿತಿ ಮತ್ತು ಲಯದ ಸಂಕೇತವಾದ ಆನಂದ ತಾಂಡವ ನೃತ್ಯವನ್ನು ಪ್ರದರ್ಶಿಸಿದ ಮಹಾನ್ ರಾತ್ರಿ ಇದು. ಮೂರನೆಯದಾಗಿ, ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಅಹಂಕಾರವನ್ನು ಶಮನ ಶಿವನು ಅನಂತ ಜ್ಯೋತಿರ್ಲಿಂಗವಾಗಿ ಪ್ರಕಟಗೊಂಡಿದ್ದು ಕೂಡ ಇದೇ ದಿನ. ನಾವ್ಯಾಕೆ ಉಪವಾಸ ಮಾಡ್ತೀವಿ ಗೊತ್ತಾ? ವೈಜ್ಞಾನಿಕವಾಗಿ ಉಪವಾಸ ಮಾಡುವುದರಿಂದ ನಮ್ಮ ದೇಹದ ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಮತ್ತು ದೇಹದ ಕಲ್ಮಶಗಳು ಹೊರಹೋಗುತ್ತವೆ. ಈ ದಿನ ಭೂಮಿಯ ಉತ್ತರ ಗೋಳಾರ್ಧದಲ್ಲಿ ನೈಸರ್ಗಿಕವಾಗಿ ಶಕ್ತಿಯ ಸಂಚಾರ ಮೇಲ್ಮುಖವಾಗಿರುತ್ತದೆ. ನಾವು ಬೆನ್ನು ಮೂಳೆಯನ್ನು ನೇರವಾಗಿರಿಸಿ ಜಾಗರಣೆ ಮಾಡುವುದರಿಂದ ಆ ಶಕ್ತಿಯು ನಮ್ಮ ಮೆದುಳಿನ ಕಾರ್ಯಕ್ಷಮತೆಯನ್ನು ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯನ್ನು ಹೆಚ್ಚಿಸುತ್ತದೆ. ಶಿವರಾತ್ರಿಯ ಮಹತ್ವ ಸಾರಲು ಬೇಟೆಗಾರ ಲುಬ್ಧಕನ ಕಥೆಯೇ ಸಾಕ್ಷಿ. ಕಾಡಿನಲ್ಲಿ ದಾರಿ ತಪ್ಪಿದ ಬೇಟೆಗಾರನು ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳಲು ಬಿಲ್ವ ವೃಕ್ಷವನ್ನು ಏರುತ್ತಾನೆ. ಹಸಿವು ಮತ್ತು ಭಯದಿಂದ ನಿದ್ದೆ ಬಾರದೆ ಶಿವನಾಮ ಸ್ಮರಿಸುತ್ತಾ ಬಿಲ್ವ ಪತ್ರಗಳನ್ನು ಕೆಳಗೆ ಹಾಕುತ್ತಾನೆ. ಅವನಿಗೆ ಅರಿವಿಲ್ಲದೆಯೇ ಆ ಎಲೆಗಳು ಕೆಳಗಿದ್ದ ಶಿವಲಿಂಗದ ಮೇಲೆ ಬೀಳುತ್ತವೆ. ಅವನ ಈ ಅಚಾತುರ್ಯದ ಭಕ್ತಿಗೆ ಮೆಚ್ಚಿದ ಶಿವನು ಅವನಿಗೆ ಮೋಕ್ಷ ನೀಡುತ್ತಾನೆ. ಶಿವನಿಗೆ ಬೇಕಿರುವುದು ಆಡಂಬರದ ಪೂಜೆಯಲ್ಲ, ಬದಲಾಗಿ ನಮ್ಮೊಳಗಿನ ದಯೆ ಮತ್ತು ಸಮರ್ಪಣಾ ಭಾವ. ಈ ಶಿವರಾತ್ರಿ ನಿಮ್ಮ ಬದುಕಿನಲ್ಲಿ ಹೊಸ ಬೆಳಕನ್ನು ತರಲಿ. ಕತ್ತಲೆಯನ್ನು ಗೆದ್ದು ಜ್ಞಾನದತ್ತ ಸಾಗೋಣ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಓಂ ನಮಃ ಶಿವಾಯ.